ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಮಂಗಳವಾರದ ವ್ಲಾಗು. ಮಂಗಳವಾರ ಮಾರ್ನಿಂಗ್ ಪಲಾವ್ ಮಾಡಿದ್ದೆ. ಇವಳು ನೋಡಿ ಪಲಾವ್ ಬಂದು ಇಟ್ಟಿದ್ದೇನೆ ಅಂತ ಅಂದ್ರೂ ಟಿ ವಿ ನೋಡ್ತಾ ಕೂತಿದ್ದಾಳೆ. ಹಲ್ಲುಜ್ಜಿ ಬಂದು ಬೆಳಿಗ್ಗೆ ಎದ್ದೇಳೋದೇ ಕಷ್ಟದಲ್ಲಿ ಹಲ್ಲುಜ್ಜಿ ಬಂದು ಬೇಗ ತಿನ್ನೋಕ್ಕೆ ಕೂತ್ಕೊ ಅಂತಂದರೆ ಲೇಟಾಗಿ ಬರ್ತಾಳೆ. ಸೊ ಮಾರ್ನಿಂಗ್ ನೋಡಿ ಟಿ ವಿ ನೋಡ್ಕೊಂಡು ತಿಂತಾ ಇರ್ತಾಳೆ. ಬಟ್ ಟಿ ವಿ ಓಕೆ, ಬಟ್ ಯಾಕಂದರೆ ನಾವು ಮೊಬೈಲ್ ಅವಳಿಗೆ ಕೊಡಲ್ಲ. ಮೊಬೈಲ್ ಅವಳು ನೋಡೋದೇ ಇಲ್ಲ, ಕೊಡೋದು ಕೂಡ ಇಲ್ಲ ನಾವು. ಸೊ ಹಾಗಾಗಿ ಟಿ ವಿ ನೋಡಲಿ ಅಂತೇಳಿ ಅದೇ ಅವಳಿಗೆ ಅಭ್ಯಾಸ ಮಾಡಿಬಿಟ್ಟಿದ್ದೀವಿ. ಒಂದೊಂದು ಸಲ ಅನಿಸ್ಬಿಡುತ್ತೆ ಅಯ್ಯೋ ಟಿ ವಿ ಎಷ್ಟು ನೋಡ್ತಾಳೆ ಅಂತ. ಬಟ್ ಓಕೆ, ಯಾಕಂದರೆ ಈಗ ಏನು ಅಂತಂದರೆ ಒಂದು ದಿನ ಮೊಬೈಲ್ ಕೊಟ್ಟರೆ ಸಾಕು ಮಕ್ಕಳಿಗೆ, ಮತ್ತು ಅದನ್ನೇ ಕೇಳ್ತಾರೆ. ಸೊ ಕ್ಲೀನಿಂಗ್ ಎಲ್ಲ ಆಗಿದೆ ಮನೆ, ಇನ್ನೊಂದು ಅಡುಗೆ ಮನೆ ಒಂದು ಬಾಕಿ ಇದೆ ಕ್ಲೀನಿಂಗ್ ಅಷ್ಟೇ. ಮತ್ತು ಎಲ್ಲವೂ ಕೂಡ ಏನು ಬಟ್ಟೆಗಳೆಲ್ಲ ಇತ್ತು ಎಲ್ಲ ಚೀಲದಲ್ಲಿ ತುಂಬಿಸಿಬಿಟ್ಟು ಎಲ್ಲ ಮೇಲ್ಗಡೆ ಇಟ್ಟಿದ್ದೀವಿ. ಇನ್ನು ಅಡುಗೆ ಮನೆಯಲ್ಲಿ ಸ್ಟವ್ ಮತ್ತು ಸ್ಟವ್ ಮೇಲೆ ಇದು ಟೈಲ್ಸ್ ಇದೆಯಲ್ವ, ಅದೊಂದು ಕ್ಲೀನಿಂಗ್ ಬಾಕಿ ಇದೆ. ಬೇರೆ ಎಲ್ಲ ಕ್ಲೀನಿಂಗ್ ಆಗಿದೆ. ಇನ್ನೇನು ಯುಗಾದಿ ಹಬ್ಬ ಬಂದೇ ಬಿಡ್ತು. ನಾಳೆ ಯುಗಾದಿ ಹಬ್ಬ. ಇವತ್ತು ನಾನು ಬುಧವಾರ ವಾಯ್ಸ್ ಕೊಡ್ತಾ ಇದ್ದೇನೆ. ಇನ್ನು ಯಾಕಂತಂದರೆ ಇದು ನೆಕ್ಸ್ಟ್ ಇನ್ನು ನಾಳೆ ವ್ಲಾಗ್ ಮಾಡಿದಾಗ ಮತ್ತೆ ಫುಲ್ಲು ಲಾಂಗ್ ಆಗಿಬಿಡುತ್ತೆ ವೀಡಿಯೋ. ಅದಕ್ಕೋಸ್ಕರ ಇವತ್ತು ಅದನ್ನು ಅಪ್ಲೋಡ್ ಮಾಡೋಣ ಅಂಥೇಳಿ ಇವಾಗ ನಾನು ವಾಯ್ಸ್ ಕೊಡ್ತಾ ಇದ್ದೇನೆ. ಇವಳು ನೋಡಿ ಸೈಕಲ್ ಮೇಲೆ ಕೂತ್ಕೊಂಡು ಇವಾಗ ಬಟ್ಟೆ ಒಣಗಿ ಹಾಕೋಕ್ಕೆ ಅಂತೇಳಿ ಬಂದಿದ್ವಿ. ಮಂಗಳವಾರ ಇದು. ಸೊ ಮಂಗಳವಾರ ಸ್ವಲ್ಪ ಬಿಸಿಲಿತ್ತು, ಬಟ್ ಅಷ್ಟೊಂದೇನು ಬಿಸಿಲಿರಲಿಲ್ಲ ಹೇಳುವಷ್ಟು. ಒಂದು ಮೀಡಿಯಮ್ ಇದರಲ್ಲಿ ಬಿಸಿಲಿತ್ತು, ಮೋಡ ಮೋಡ ಆಗ್ತಾ ಇತ್ತು ಮಳೆ ಬರುತ್ತಾ ಅಂತೇಳಿ. ಯಾಕಂದರೆ ಬೆಂಗಳೂರಲ್ಲಿ ಅಲ್ಲಲ್ಲಿ ಮಳೆ ಬಂದಿದೆ, ಎಲ್ಲ ಬಂದಿದೆ. ಬಟ್ ನಮಗೆ ಬೆಂಗಳೂರಲ್ಲಿ ಇಲ್ಲಿ ಇನ್ನೂ ಮಳೆ ಬಂದೇ ಇರಲಿಲ್ಲ. ಸೊ ಹಾಗಾಗಿ ಮಂಗಳವಾರ ದಿನ ಆದರೂ ಮಳೆ ಬರುತ್ತಾ ಅನ್ನೋ ನಿರೀಕ್ಷೆಯಲ್ಲೇ ಇದ್ವಿ ನಾವು. ಬೆಂಗಳೂರಲ್ಲಿ ಕೆಲವೆಲ್ಲ ಸಿಟಿಗಳಲ್ಲೆಲ್ಲ ಒಳ್ಳೆ ಮಳೆ ಬಂದಿದೆ, ಬಟ್ ಇಲ್ಲಿ ಮಳೆನೇ ಬಂದಿಲ್ಲ. ಒಂದೊಂದು ಕಡೆ ಮಳೆ ಬರುತ್ತೆ, ಒಂದೊಂದು ಕಡೆ ಮಳೆನೇ ಬರಲ್ಲ. ನೋಡಿ ಅಪ್ಪನ ಸಾಕ್ಸ್ ತಗೊಂಡೋಗಿ ಒಣಗಲಿಕ್ಕೆ ಹಾಕ್ತಾ ಇದ್ದಾಳೆ. ಇದೆಲ್ಲ ನಾನು ಅವಳಿಗೆ ಹೇಳ್ಕೊಟ್ಟಿಲ್ಲ, ಅಂದರೆ ಏನು ಈ ಥರನೇ ಒಣಗಿಸ್ಬೇಕು, ಈ ಥರ ಮಾಡಬೇಕು ಅಂತ. ಬಟ್ ಬಟ್ಟೆನ ಚೆನ್ನಾಗಿ ಹಾಕಬೇಕು ಅಂತ ಹೇಳಿದ್ದೆ. ಸೊ ಅದೇ ಥರ ಮಾಡ್ತಾಳೆ ನೋಡಿ. ಬಟ್ಟೆ ಎಲ್ಲ ಒಣಗಾಕ್ತಾಳೆ ಕ್ಲಿಪ್ ಹಾಕಿಬಿಟ್ಟು. ಕ್ಲಿಪ್ ಏನಾದರೂ ಹಿಡ್ಕೊಳಕ್ಕಾಗಿಲ್ಲ ಅಂದರೆ ಅದನ್ನು ಬಾಯಲ್ಲಿ ಹಿಡ್ಕೊಳ್ತಾಳೆ. ನನಗಂತೂ ನಕ್ಕು ಸುಸ್ತಾಗ್ಬಿಡುತ್ತೆ. ಯಾಕಂದರೆ ಮಕ್ಕಳಿಗೆ ನಾವು ಹೇಳ್ಕೊಡೋದಕ್ಕಿಂತ ಜಾಸ್ತಿ ಅವರೇ ಏನು ಅಂತ ಹೇಳಿದರೆ ಇಂಪ್ರೂವ್ಮೆಂಟ್ ಆಗಬೇಕು ಆ ಥರ. ನಾನು ಆ ಥರ ಇಟ್ಕೊಳ್ಳಲ್ಲ. ಬಟ್ ಅವಳೇನು ಮಾಡ್ತಾಳೆ, ಕ್ಲಿಪ್ ಜಾಸ್ತಿ ಇತ್ತು ಅಂತಂದರೆ ನೋಡಿ ಇದರ ಮೇಲ್ಗಡೆ ಹಾಕ್ಕೊಳ್ತಾಳೆ. ಫಸ್ಟು ಹಾಕ್ಕೊಂಡು ನಂತರ ಮತ್ತೆ ಬಟ್ಟೆ ಹಾಕ್ತೀನಿ ನೋಡಿ. ಬಟ್ಟೆನ ಬಾಯಲ್ಲಿ ಹಿಡ್ಕೊಂಡಿದ್ದಾಳೆ ನೋಡಿ. ಬಟ್ಟೆ ಕೆಳಗೆ ಬೀಳುತ್ತೆ ಅಂತೇಳಿ ಬಾಯಲ್ಲಿ ಹಿಡ್ಕೊಂಡು ಈ ಥರ ಕ್ಲಿಪ್ಪನ್ನು ಹಾಕ್ತಾಯಿದ್ದಾಳೆ. ಇದು ಅವಳಿಗೆ ಅಲ್ಲಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಅವಳು ಇಲ್ಲಿ ಅಪ್ಪಂದು ಸಾಕ್ಸ್ ನಾನೇ ಒಣಗಾಕ್ತೀನಿ ಅಂತೇಳಿ ಅಲ್ಲಿ ಬಂದು ಒಣಗಿ ಹಾಕ್ತಾ ಇರ್ತಾಳೆ. ಅಂದರೆ ಅವಳಿಗೊಂಥರ ಖುಷಿ. ಏನು ಅಂತಂದರೆ ಮಕ್ಕಳಿಗೊಂಥರ ಆ ಥರ ಇದು ಮಾಡಿದಾಗ ಅವರ ಮೆಂಟಲ್ ಕೂಡ ಏನು ಅವರ ಬುದ್ಧಿಶಕ್ತಿ ಕೂಡ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಈ ಥರನೇ ನಾವು ಮಾಡಬೇಕು, ಇದು ಹೀಗೇನೆ ಮಾಡಬೇಕು ಅಂತ. ದೊಡ್ಡವರಾದಮೇಲೆ ಏನು ಮಾಡ್ತಾರೋ ಗೊತ್ತಿಲ್ಲ, ಬಟ್ ಚಿಕ್ಕವರಿದ್ದಾಗ ಆ ಒಂದು ಲೈಫನ್ನು ಎಂಜಾಯ್ ಮಾಡೋದಿದೆಯಲ್ವ, ಅದೊಂಥರ ಖುಷಿನೇ ಬೇರೆ. ಯಾಕಂದರೆ ಇವಾಗ ನಮ್ಗನ್ಸ್ಬಿಡುತ್ತೆ ನಾವೀಗ ಚಿಕ್ಕ ಮಕ್ಕಳಾಗ್ಬಿಡೋಣ ಅಂತೇಳಿ. ಯಾಕಂದರೆ ಅವರು ಇವಾಗ ಅನುಭವಿಸುವಂತಹ ಖುಷಿ ಇದೆಯಲ್ವ, ಅದನ್ನು ನಾವು ಅನುಭವಿಸಬೇಕು, ಇನ್ನು ನಾವು ಚಿಕ್ಕವರಾಗ್ಬಿಡೋಣ ಅಂತ ಅನಿಸ್ಬಿಡುತ್ತೆ. ಸೊ ಆ ಥರ. ಸೊ ಹಾಗಾಗಿ ಅವರ ಎಂಜಾಯ್ಮೆಂಟ್ ಏನಿದೆ ಅದು ಅವ್ರು ಮಾಡ್ತಾ ಇರ್ತಾರೆ ನೋಡಿ. ಇವಾಗ ನನ್ನ ಮುಖಕ್ಕೇನ ಮೇಕಪ್ ಮಾಡ್ತೀನಿ ಅಂತ ಇದ್ಲು. ನಾನು ಮೇಕಪ್ ಮಾಡ್ತೀನಿ ಮಲ್ಕೋ ಅಂತೇಳಿ ನನ್ನ ಮುಖನ ಎಳಿತಾ ಇದ್ದಾಳೆ. ಹೀಗೇ ಮಾಡ್ತಾ ಇರ್ತಾಳೆ ಅವಳು. ನಾನೇನಾದರೂ ಸೋಫಾದ ಮೇಲೆ ಬಂದು ಸುಸ್ತಾಯಿತು ಸ್ವಲ್ಪ ಹೊತ್ತು ಮಲ್ಗೋಣ ಅಂದರೆ ಸುಮ್ಮನೆ ಜಸ್ಟ್ ಒಂದು 5 ಮಿನಿಟ್ಸ್ ಮಲ್ಕೊಂಡು ಮತ್ತೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಅಂದಾಗ ಅವಳು ಈ ಥರ ನನ್ನ ಕಾಲ ಮೇಲೆ ಮಲ್ಕೋ, ನಾನು ಹಿಂಗೆ ಮೇಕಪ್ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇವಾಗ ದಿಮ್ ತರೋಕ್ಕೆ ಹೋದ್ಲು ನೋಡಿ. ಯಾಕಂದರೆ ನಾನು ಈ ಥರ ಮಲ್ಕೊಂಡಿದ್ದೀನಲ್ವ ಅವಳ ಕಾಲ ಮೇಲೆ, ಅವಳಿಗೆ ಕಾಲು ಪೇಯ್ನ್ ಆಗುತ್ತೆ ಅಂತೆ. ಅದಕ್ಕೆ ನಾನು ದಿಮ್ ತರ್ತೀನಿ ಅಂತೇಳಿ ರೂಮಿಗೆ ಹೊರಟ್ಲು. ನಾನು ದಿಮ್ ತಗೊಂಡು ಬರ್ತೀನಿ ಅಂತ ನೋಡಿ 2 ದಿಮ್ ತಗೊಂಡು ಬಂದ್ಲು. ಸೊ ನೋಡಿ ನನಗೆ ಇಡ್ತಾ ಇದ್ದಾಳೆ ನೋಡಿ, ಅವಳೇ ಇಡ್ತಾ ಇದ್ದಾಳೆ ನನ್ನ ತಲೆ ಕೆಳಗಡೆ. ಇದರಲ್ಲಿ ಇಟ್ಕೊಂಡು ಇಲ್ಲಿ ಮಲ್ಕೊಳ್ಬೇಕು ಅಂತ, ಮೇಲ್ಗಡೆ ಬಾ ಮಲ್ಕೋ ಅಂತೇಳಿ. ಸೊ ನೋಡಿ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾಳೆ. ಈ ಥರ ಅಂದರೆ ಅವಳಿಗೆ ಏನು ಖುಷಿ ಇರುತ್ತೆ. ಇವಾಗ ಹೇಳ್ಬೋದು ಏನು ಅಂತಂದರೆ ಅವರಿಗೆ ಊರಲ್ಲಿ ತುಂಬ ಖುಷಿ ಆಗುತ್ತೆ, ಯಾಕಂದರೆ ತುಂಬ ಜಾಗ ಇರುತ್ತೆ ಓಡಾಡೋಕ್ಕೆ ಹಾಗೆ ಹೀಗೆ ಅಂತ. ಬಟ್ ಅವಳು ಇಲ್ಲೂ ಖುಷಿ ಪಡ್ತಾಳೆ, ಓಕೆನಾ. ಇಲ್ಲೂ ಅವಳಿಗೆ ಖುಷಿ ಆಗ್ತಾ ಇರುತ್ತೆ.
ಎಂಜಾಯ್ಮೆಂಟ್ ಮಾಡ್ತಾಯಿದ್ದಾಳೆ. ಈ ಟಾಯ್ಸನ್ನು ತುಂಬ ಜನ ಕೇಳಿದ್ರಿ, ಇದು ಎಲ್ಲಿಂದ ತಗೊಂಡಿರೋದು, ಲಿಂಕ್ ಕಳಿಸಿ ಅಂತ. ಬಟ್ ಇದು ಫ್ಲಿಪ್ಕಾರ್ಟಲ್ಲಿ ತಗೊಂಡಿದ್ದಿದ್ದಲ್ಲ, ಇದು ರಾಯಲ್ ಮಾರ್ಟಲ್ಲಿ ತಗೊಂಡಿದ್ದಿದ್ದು. ಮತ್ತು ಇನ್ನೊಂದು ಏನಂತ ಹೇಳಿದರೆ, ಇದು ಡಿ ಮಾರ್ಟಲ್ಲೂ ಕೂಡ ನಿಮಗೆ ಸಿಗುತ್ತೆ. ಬಟ್ ಡಿ ಮಾರ್ಟಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇದ್ದಿದ್ದಕ್ಕೆ ನಾವು ರಾಯಲ್ ಮಾರ್ಟಲ್ಲಿ ತಗೊಂಡಿದ್ದು. ರಾಯಲ್ ಮಾರ್ಟ್ ಫುಲ್ಲು ಏನು ಅಂತ ಹೇಳಿದರೆ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಈ ಥರ ನೋಡಿ ಅವಳು ಕಟ್ಟಿದ್ದಾಳೆ ನೋಡಿ, ಅದು ಯಾವ ಥರ ಬೇಕಿದ್ರೂ ಕಟ್ಬೋದು. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅದರ ಡಿಸೈನೇ ಬೇರೆ, ಅದರಲ್ಲಿ ನಂಬರ್ಸ್ ಇದೆ 1ಇಂದ 10. ಬಟ್ ಅವಳಿಗೀಗ ಅದು ಗೊತ್ತಾಗಲ್ಲ 1 ಎಲ್ಲಿದೆ, 2 ಎಲ್ಲಿದೆ, 3 ಎಲ್ಲಿದೆ ಅಂತೇಳಿ. ಸೊ ಅವಳು ಹೇಗೆ ಬೇಕೋ ಹಾಗೆ ಇದನ್ನು ಕಟ್ತಾಳೆ. ಇವಾಗ ನಾವು ಮಧ್ಯಾಹ್ನ ಒಂದು 3 ಗಂಟೆ 2:15 ಆದಾಗ ಬಟ್ಟೆ ತೆಗಿಯೋಕ್ಕೆ ಬಂದ್ವಿ. ಹೇಗೂ ವಾಷಿಂಗ್ ಮಿಷಿನಲ್ಲಿ ಒಗೆಯೋದ್ರಿಂದ ಬಿಸಿಲಿದ್ದಾಗ ಒಂದು 1 ಅವರಲ್ಲಿ ಒಣಗಿಬಿಡುತ್ತೆ. 1 ಅವರು ಬೇಡ, ಚೆನ್ನಾಗಿ ಬಿಸಿಲಿತ್ತು ಅಂತಂದರೆ 1/2 ಅವರಲ್ಲಿ ಒಣಗಿಬಿಡುತ್ತೆ. ಸೊ ಇವಾಗ ತೆಗಿಯೋಕ್ಕೆ ಅಂತೇಳಿ ನೋಡಿ ಅವಳು ಓಡ್ಕೊಂಡು ಬಂದು ತೆಗಿತಾ ಇದ್ದಾಳೆ. ಅವಳಲ್ವ ಅಲ್ಲಿ ಒಣಗಿ ಹಾಕಿದ್ದು, ಹಾಗಾಗಿ ಅವಳು ಬಂದು ತೆಗಿತಾ ಇದ್ದಾಳೆ ಅದನ್ನು, ಬಟ್ಟೆನ. ಸೊ ನೋಡಿ ಮಳೆಯ ನಿರೀಕ್ಷೆಯಲ್ಲಿದ್ದಿದ್ದು ಸಂಜೆ ಆದಾಗ ನೋಡಿ ಸ್ವಲ್ಪ ಮಳೆ ಬಂತು. ಅಂದರೆ ಸ್ವಲ್ಪ ಒದ್ದೆ ಆಗಿತ್ತು, ಏನು ನಾವೇನು ಒದ್ದೆ ಆಗ್ತೀವಲ್ವ ಅಷ್ಟೊಂದು ಮಳೆ ಬಂದಿಲ್ಲ. ಹನಿ ಹನಿ ಬರ್ತಾ ಇತ್ತು ನೋಡಿ, ಈ ಥರ ಇಷ್ಟು ಹನಿ ಹನಿ ಬರ್ತಾ ಇತ್ತು, ಎಲ್ಲ ಒದ್ದೆ ಆಗಿತ್ತು. ಬಟ್ ಒಂದು 1/2 ಅವರ್ ಆದಾಗ ಮಳೆ ಬಿಟ್ಟ ನಂತರ ಒಂದು 3 ಅವರ್ಸ್ 4 ಅವರ್ಸ್ ಏನೋ ಬಂದಿದೆ, ಈ ಥರನೇ ಹನಿ ಹನಿ ಬರ್ತಾನೆ ಇತ್ತು. ಬಟ್ ಆಮೇಲೆ ನೋಡಿದಾಗ ಏನಿರಲಿಲ್ಲ, ಮಳೆ ಬಂದಿದೆ ಅಂತಲೇ ಗೊತ್ತಾಗ್ತಿರಲಿಲ್ಲ. ಸೊ ಇದು ನೈಟು, ಓಕೆನಾ. ನೈಟಲ್ಲಿ ಅವಳು ನೋಡಿ ಮತ್ತೆ ಪುನಃ ಆಟಾಡ್ತಾ ಇದ್ದಾಳೆ ನೋಡಿ. ಮತ್ತು ಅದನ್ನು ತಗೊಂಡ್ಬಿಟ್ಟು ಆಟಾಡ್ತಾ ಇದ್ದಾಳೆ ಇಟ್ಕೊಂಡು. ಅದನ್ನು ಬ್ಯಾಗಲ್ಲಿ ತುಂಬಿಸಿಟ್ಟಿದ್ಲು. ಸೊ ಟೈಮ್ ಬಂದು 7:20 ಆಗಿದೆ. ಸ್ನಾನ ಮಾಡಿ ದೇವರಿಗೆ ದೀಪ ಎಲ್ಲ ಹಚ್ಚಿ, ನಾನು ಅದು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ, ಯಾಕಂದರೆ ನಾನು ಪೂಜೆ ಮಾಡ್ತಾ ಇರ್ತೀನಿ, ಆಗ ಅವಳು ಕೂಡ ಪೂಜೆ ಮಾಡ್ತಾ ಇರ್ತಾಳೆ. ಸೊ ಅದು ಇವಾಗ ದೊಡ್ಡವರಾದಮೇಲೆ ಅವರಿಗೆ ನೆಕ್ಸ್ಟ್ ವೀಡಿಯೋ ನೋಡಿದಾಗ ನಾನು ಈ ಥರ ಮಾಡ್ತಾಯಿದ್ದೆ ಅಂತೇಳಿ ತುಂಬ ಖುಷಿಯಾಗುತ್ತೆ. ಇವಾಗ ಅವಳಿಗೆ ಹಾಲು ಕೊಟ್ಟಿದ್ದೀನಿ ಕುಡಿಯೋದಕ್ಕೆ, ಹಾಲು ಮತ್ತು ಮಿಕ್ಸರ್ ತಿಂತಾ ಇದ್ದಾಳೆ. ಆಮೇಲೆ ಬಿಸ್ಕೆಟ್ ಎಲ್ಲ ಏನು ತಿನ್ನಲ್ಲ, ಓಕೆನಾ. ಅವಳು ಬಿಸ್ಕೆಟ್ ಎಲ್ಲ ಯಾವುದೂ ಆಗಲ್ಲ. ಸೊ ಈಗ ಹಾಲು ಕೊಟ್ಟಿದ್ದೀನಿ, ತಿಂತಾ ಇದ್ದಾಳೆ. ಇವಾಗ ನಾನು ಏನು ಅಂತಂದರೆ ಯುಗಾದಿ ಹಬ್ಬಕ್ಕೆ ತಿಂಡಿ ಎಲ್ಲ ಮಾಡೋಣ ಅಂತೇಳಿ ಮಂಗಳವಾರ ನೈಟ್ ಇದು ಮಾಡಿದ್ದು. ನೆಕ್ಸ್ಟ್ ಇವತ್ತು ಬುಧವಾರ, ನಾಳೆ ಗುರುವಾರ ಹಬ್ಬನೇ. ಇವತ್ತಂತೂ ಟೈಮೇ ಸಿಗಲ್ಲ ಮಾಡೋಕ್ಕೆ ಸಂಜೆ, ಯಾಕಂದರೆ ಎಲ್ಲ ಬೇರೆಯೇ ಕೆಲಸ ಇರುತ್ತೆ. ಸೊ ಹಾಗಾಗಿ ಮಾಡೋಣ ಅಂಥೇಳಿ ಖಾರ ಕಡ್ಡಿ ಮಾಡ್ತಾ ಇದ್ದೇನೆ. ನನ್ನ ಮಗಳಂತೂ ದೇವರಿಗೆ ಇಡಬೇಕಿತ್ತು, ದೇವ್ರಿಗೆ ಇಡೋಕ್ಕೆ ನೈವೇದ್ಯಕ್ಕೆ ಇಡೋಕ್ಕೆ ಬೇಕು ಅಂತಂದರೆ ತಿನ್ನಬಾರ್ದು. ಅಂದರೆ ಈಗ ದೇವರಿಗೆ ನಾವು ನೈವೇದ್ಯಕ್ಕೆ ಇಡ್ತಾ ಇದ್ದೀವಿ ಅಂದರೆ ಟೇಸ್ಟು ನೋಡೋ ಹಾಗೆಲ್ಲ ಏನಿಲ್ಲ, ಉಪ್ಪು ಜಾಸ್ತಿ ಇದೆಯಾ, ಉಪ್ಪು ಕಮ್ಮಿ ಇದೆಯಾ ಅಂತೇಳಿ ನೋಡೋ ಹಾಗೆಲ್ಲ ಕೆಲವರೆಲ್ಲ ನೋಡ್ತಾರೆ. ಬಟ್ ನಾನು ಆ ಥರ ನೋಡಲ್ಲ, ಅಂದಾಜು ಮೇಲೆ ಹಾಕಿಬಿಟ್ಟು ಈ ಥರ ಮಾಡ್ತೀನಿ. ಬಟ್ ಅವಳು ಏನು ಅಂತಂದರೆ ದೇವ್ರಿಗೆ ಇಡೋಕ್ಕೆ ಬೇಕು ಅಂತೇಳಿದರೆ, ಇದು ನಮ್ಮ ಮನೆಯ ಸಣ್ಣ ದೇವರೇ ಫಸ್ಟಿಗೆ ತಿಂದುಬಿಟ್ಟಿದ್ದಾರೆ. ಅವರಂತೂ ಕೇಳೋದೇ ಬೇಡ, ನಂಗೆ ಬೇಕು ಬೇಕು ಅಂತ ಹೇಳ್ಕೊಂಡು ಚೆನ್ನಾಗಿದೆ ಸೂಪರ್ ಆಗಿದೆ ಅಂತ ಹೇಳ್ಕೊಂಡು ತಿಂತಾನೇ ಇದ್ದರು. ಬಟ್ ನಾವು ಏನು ಅಂತಂದರೆ ಇದು ಮಾಡಲ್ಲ, ಯಾಕಂತಂದರೆ ಮಕ್ಕಳಲ್ವಾ, ಮಕ್ಕಳಿಗೆ ಗೊತ್ತಿರಲ್ಲ, ಅವರು ದೇವರಿಗೆ ಸಮಾನ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ದೊಡ್ಡವರು ಮಾತ್ರ ತಿನ್ನಲ್ಲ ಅಷ್ಟೇ, ನಾವು ದೇವರಿಗೆ ನೈವೇದ್ಯ ಇಡೋ ತನಕ. ಮಕ್ಕಳಿಗೆ ಅವಳಿಗೆ ನಾನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನು ಫಾಲೋ ಮಾಡಲ್ಲ, ನಿಂಗೆ ಬೇಕಿದ್ರೆ ತಿನ್ನು ಅಂತ ಹೇಳ್ತೀನಿ. ಸೊ ಹಾಗಾಗಿ ಈಗ ಪಾಯಸ ಮಾಡಿದ್ರೂ ಪಾಯಸ ದೇವ್ರಿಗೆ ಇಡೋದಕ್ಕಿಂತ ಮುಂಚೆ ಈ ಚಿಕ್ಕ ದೇವರೇ ತಿಂದಿರ್ತಾರೆ. ಸೊ ಹಾಗಾಗಿ ಅದೆಲ್ಲ ನಾವು ಕೇರ್ ಮಾಡಲ್ಲ, ಯಾಕಂದರೆ ದೇವರಿಗೂ ಗೊತ್ತು ಅದು ಕೂಡ ಒಂದು ಸಣ್ಣ ಮಗು, ಅದಕ್ಕೂ ಕೂಡ ಬೇಕು ಅದು ತಿನ್ನುತ್ತೆ, ಏನು ಮಾಡೋಕ್ಕಾಗಲ್ಲ, ಅದು ಮಕ್ಕಳಿಗೆ ಒಂದು ಖುಷಿ. ಹಾಗಾಗಿ ಸೊ ಖಾರ ಕಡ್ಡಿ ನೋಡಿ, ಇದೆಲ್ಲ ಯಾವ ಥರ ಮಾಡೋದು ಅಂತ ನಾನು ಹಳೆಯ ವೀಡಿಯೋದಲ್ಲಿ ಏನೋ ಹಾಕಿದ್ದೆ ಅನಿಸುತ್ತೆ ನನಗೆ. ಹಾಗಾಗಿ ನಾನು ಇದು ಹೇಗೆ ಮಾಡೋದು, ಹಿಟ್ಟು ಹೆಂಗೆ ಕಲಿಸೋದು ಅದೆಲ್ಲ ನಾನು ವೀಡಿಯೋ ಮಾಡಿಲ್ಲ. ಸೊ ಯಾರಿಗಾದ್ರೂ ಬೇಕು ಅಂತಿದ್ರೆ ಹೇಳಿ, ನೆಕ್ಸ್ಟ್ ಇನ್ನೊಂದು ಸಲ ಮಾಡಿದಾಗ ನಾನು ನಿಮಗೆ ಹೇಳ್ತೀನಿ. ಸೊ ಇದು ಏನಕ್ಕೆ ನಾವು ಒಂದೇ ಸಲ ಜಾಸ್ತಿ ಮಾಡ್ತೀವಿ ಅಂದರೆ ಹಬ್ಬ ಬಂದಾಗ ಜಾಸ್ತಿಯಾಗಿ ಮಾಡ್ತಾಯಿರ್ತೀವಿ, ಮತ್ತು ಬೇರೆ ಟೈಮಲ್ಲಿ ಮಾಡೋಕ್ಕೇ ಟೈಮ್ ಸಿಗಲ್ಲ ಅಂತೇಳಿ ಅಂದರೆ ಮಾಡೋದಿಲ್ಲ, ಬೇರೆಯೇ ಮಾಡ್ತೀವಿ. ಅಂದರೆ ಈ ಥರ ಎಣ್ಣೆ ತಿಂಡಿ ಎಲ್ಲ ಇದೆಲ್ಲ ಮಾಡಲ್ಲ, ಬೇರೆ ಏನಾದರೂ ಬಜ್ಜಿಯೋ ಅದು ಇದು ಅಂತೇಳಿ ತಿನ್ಕೊಂಡಿರ್ತೀವಿ ಆ ಥರ. ಸೊ ನೋಡಿ ಇವಳು ಸೋಫಾದ ಮೇಲೆ ಮಲ್ಕೊಂಡು ಕಾಲ ಮೇಲೆ ಮಾಡಿಕೊಂಡು ತಿಂತಾ ಇದ್ದಾಳೆ ಟಿ ವಿ ನೋಡಿಕೊಂಡು. ಸೊ ನನಗೆ ಬೇಕು ಕೊಡು ಅಂತ ಹೇಳ್ತಿದ್ಲು. ನಾನು ಹೇಳಿದೆ, ನಾನು ಅದು ಚಾಮಿಗೆ ಇಡಬೇಕು ನಾಡಿದ್ದು, ಇವತ್ತು ಬಿಟ್ಟು ನಾಡಿದ್ದು ಹಬ್ಬ ಇಡಬೇಕು ಅಂತಂದರೆ ಬೇಡ ನನಗೇನೆ ಕೊಡು, ನನಗೆ ನಾಳೆ ತಿನ್ನಕ್ಕೆ ಕೊಡು ಅಂತೇಳಿ ಹೇಳ್ತಾ ಇದ್ಲು. ಇವಾಗ ನೋಡಿ ಮೇಲ್ಗಡೆನೇ ಕೂತ್ಕೊಂಡಿದ್ದಾಳೆ. ಇದು ಬಂದು ಮಿಕ್ಸರು, ಓಕೆನಾ. ಇದು ನಾನು ವೀಡಿಯೋ ಮಾಡೋದಕ್ಕಾಗಲ್ಲ, ಯಾಕಂದರೆ ಅದು ಮಿಕ್ಸರ್ ಹಾಕಿದ ತಕ್ಷಣ ಮತ್ತೆ ತೆಗಿಲೇಬೇಕದು, ಫುಲ್ ಸಿದೋಗ್ಬಿಡುತ್ತೆ ಆ ಥರ.
ಸೊ ಹಾಗಾಗಿ ನನಗೆ ವೀಡಿಯೋ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೂ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ವೀಡಿಯೋ ಮಾಡಿದ್ದೀನಿ ನಾನು. ನೋಡಿ ಈ ಥರ ಇದು ಮಿಕ್ಸರು ಖಾರ ಕಡ್ಡಿ ಆಯಿತು. ಇನ್ನಿವತ್ತು ಬುಧವಾರ ಅಲ್ಲ, ಇವತ್ತೀಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬೇಗ ಬೇಗ ಚಕ್ಲಿ ಎಲ್ಲ ಮಾಡಬೇಕು. ಸೊ ಓಕೆ, ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.